ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 2024-25 ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಇಂಪಾರ್ಟೆಂಟೇ ಆಗಿರುತ್ತೆ. ಪ್ರಶ್ನೆ ಪತ್ರಿಕೆ ಯಾವ ಪ್ಯಾಟ್ರನಲ್ಲಿ ಬರುತ್ತೆ, ಯಾವ ರೀತಿಯ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಆಲ್ರೆಡಿ ಇದೆ. ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 4 ಅಂಕ, 6 ಅಂಕ ಹಾಗೂ ಕೊನೆಯದಾಗಿ ಬಹುಮುಖ್ಯವಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳನ್ನ ಕೇಳುವಂಥದ್ದು. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ನೀವೇನು ತಿಳ್ಕೊಳ್ಬೇಕು ಅಂತ ಹೇಳಿದರೆ, ಭಾಗ ಸಿಯಲ್ಲಿ ಲೆಕ್ಕ ಪ್ರಾಬ್ಲಮಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳಿದ್ದಾರೆ. ಅಂದರೆ ಒಂದು ಕೋಷ್ಟಕದ ನಮೂನೆ ಆಗಿರಬಹುದು, ಚದರಿಕೆಯ ಚಿತ್ರವನ್ನು ಬರೆಯೋದಾಗಿರಬಹುದು, ಇಲ್ಲಿ ಲಾಸ್ಪೇಯರ್ ವಿಧಾನದ ಮೂಲಕ ಸೂಚ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದೇ ರೀತಿ ಪಾಶ್ಚ್ಯ ವಿಧಾನ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದಾಗಿರ್ಬೋದು. ಅದೇ ರೀತಿ ಭಾಗ ಡಿಯಲ್ಲೂ ಸಹ ನಿಮಗೆ ಪ್ರಾಬ್ಲಮ್ ರೀತಿ ಪ್ರಶ್ನೆಗಳನ್ನೇ ಜಾಸ್ತಿ ಕೇಳಿರುವಂಥದ್ದು. ಒಂದು ಸಂಘಟಕ ಸ್ತಂಭ ರೇಖಾಚಿತ್ರ. ನೆಕ್ಸ್ಟು ಅದೇ 6 ಅಂಕಕ್ಕೆ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೇರ ವಿಧಾನ, ಊಹಾತ್ಮಕ ವಿಧಾನ ಮತ್ತು ಹಂತ ವಿಚಲನ ವಿಧಾನಗಳ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು. ನೋಡಿ ನಿಮಗೆ ಎಷ್ಟು ಈಸಿ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂಥದ್ದು 2 ಲೆಕ್ಕಗಳಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ, ಎರಡೂ ಕೂಡ ತುಂಬ ಈಸಿ ಇದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ ಹಾಗೂ 2 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳ್ತೀನಿ. ಅದಾದ ನಂತರ ಈ ಒಂದೊಂದು ಪ್ರಶ್ನೆಗೂ ಕೂಡ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ನಿಮಗೆ ಚದರಿಕೆಯ ಚಿತ್ರ ಆಗಿರಬಹುದು, ಸಂಘಟಕ ರೇಖಾಚಿತ್ರ ಆಗಿರಬಹುದು, ಸಂಘಟಕ ಸ್ತಂಭ ರೇಖಾಚಿತ್ರ ಆಗಿರಬಹುದು, ಅಥವಾ ಕೆಲವೊಂದು ಸರಾಸರಿಯನ್ನು, ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಕೆಲವೊಂದು ವಿಧಾನಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಕೂಡ ಎಕ್ಸಾಮಿಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ, ಈಸಿಯಾಗಿ ಎಕ್ಸ್ಪ್ಲನೇಷನ್ನ ಕೊಟ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ಹೇಳ್ಕೊಡ್ಬೇಕು. ಹಾಗಾಗಿ ಪ್ರತಿಯೊಂದು ವೀಡಿಯೋಸ್ಗಳನ್ನ ಮಿಸ್ ಮಾಡದೆ ವಾಚ್ ಮಾಡಿ. ಈ ಒಂದು ವಿಡಿಯೋ ಬಂದ ನಂತರ ಅಂತ ಹೇಳಿದರೆ, ಇದರಲ್ಲಿ ಬರೀ ಥಿಯರಿ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಬಂದ ನಂತರ ಇದ್ರ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮಿಗೆ ಸಂಬಂಧಪಟ್ಟಿರುವಂತಹ ಪ್ರತಿಯೊಂದು ಕಾನ್ಸೆಪ್ಟಿಗೂ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಬೇಕು. ಇಲ್ಲಿ ಒಂದು ಕೋಷ್ಟಕದ ನಮೂನೆಯನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿ ಅಂತ ಏನಿದೆ, ಇದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಕೋಷ್ಟಕ ಅಂತ ಹೇಳಿದರೆ ಏನು, ಕೋಷ್ಟಕದ ವಿವಿಧ ಭಾಗಗಳು ಯಾವುದು, ವಿವರಣೆ ಕೊಡಿ ಅಂತ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಕೋಷ್ಟಕದ ಭಾಗಗಳನ್ನು ಕೇಳ್ತಾರೆ, ಕೋಷ್ಟಕದ ಶಿರೋನಾಮೆನೋ, ಅಡ್ಡ ಸಾಲು, ಕಂಬ ಸಾಲು, ಈ ರೀತಿಯಾಗಿ ಕೆಲವೊಂದು ಟಾಪಿಕ್ಗಳನ್ನು ವಿವರಣೆ ಸಹಿತ ಬರಿಬೇಕು ಅಂತ ಯೋಚನೆ ಮಾಡಿರ್ತೀವಿ. ಆದರೆ ಇಲ್ಲಿ ನಮೂನೆಯನ್ನೇ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ ನಮೂನೆಯನ್ನು ಅಂತ ಹೇಳಿದ್ರೆ ಒಂದು ಚಿತ್ರವನ್ನು, ಒಂದು ಫಾರ್ಮ್ಯಾಟನ್ನು ಹಾಕಿದರೆ ನಿಮಗೆ ಈಸಿಯಾಗಿ 4 ಅಂಕಗಳು ಸಿಗುತ್ತೆ. ಅದು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇರಿ, ಓಕೆ ಅಲ್ಲ? ಈ ಹಿಂದೆ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಸ್ಗಳ ನೋಟಿಫಿಕೇಷನ್ನು ನಿಮ್ಮ ಮೊಬೈಲಿಗೆ ಬರುತ್ತೆ. ನಿಮಗೆ ಬೇಕು ಆ ವಿಡಿಯೋ ಇಂಪಾರ್ಟೆಂಟು, ಆ ಟಾಪಿಕ್ ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿದರೆ ವಿಡಿಯೋನ ವಾಚ್ ಮಾಡಿ, ಅದರ್ವೈಸ್ ಟಾಪಿಕ್ನ ಸ್ಕಿಪ್ ಮಾಡಿ, ಓಕೆ ಅಲ್ಲ? ಹಿಯರ್ ಭಾಗ ಎ ಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆಗಳು, 4 ಉತ್ತರ ಇರುತ್ತೆ, ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕು. ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆನ್ನುವರು ಉದ್ಯೋಗಿ. ವ್ಯಾಪ್ತಿಯು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ. ಆಪ್ಷನ್ ಎ ಉತ್ತರ. ಶತಾಂಕಗಳು ವಿತರಣೆಯನ್ನು ಎಷ್ಟು ಸಮಭಾಗಗಳಾಗಿ ವಿಭಾಗಿಸುತ್ತದೆ? ಶತಾಂಕಗಳು ಅಂತ ಹೇಳಿದ್ರೆ 100. ತಪಸ್ ಮುಜುಮ್ದಾರ್ ಸಮಿತಿಯು ಶಿಕ್ಷಣಕ್ಕಾಗಿ GDPಯ ಎಷ್ಟರಷ್ಟು ವೆಚ್ಚ ಮಾಡಬೇಕೆಂದು ಅಂದಾಜು ಮಾಡಿದೆ? 6%. ಬಹುತೇಕ ಕೃಷಿ ಕಾರ್ಮಿಕರು ಬಡವರು. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಆವೃತ್ತಿ ಅನುವಿನ್ಯಾಸ ಎಂದು ಕರೆಯುವರು. ಎರಡನೇ ಬಿಟ್ಟ ಸ್ಥಳ, ಸಮೀಕ್ಷೆಯು ದತ್ತಾಂಶ ಸಂಗ್ರಹಣೆಯ ವಿಧಾನವನ್ನು ನಿರ್ಧರಿಸಲು ಸಹಾಯಕವಾಗಿದೆ. ದತ್ತಾಂಶ, ಎರಡನೇದಕ್ಕೆ ಉತ್ತರ. ಮೂರನೇದು, ಭಾರತದ ಜನಸಂಖ್ಯಾ ಸ್ಥಿತ್ಯಂತರದ 2ನೇ ಹಂತ ಪ್ರಾರಂಭವಾದ ವರ್ಷ 1921. ಉಷ್ಣ ವಿದ್ಯುತ್ ಸ್ಥಾವರಗಳು ಡ್ಯಾಶ್ ಅನ್ನು ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ಮಹಾ ಮುಂಜಿಗಿತ ಅಭಿಯಾನ ಪರಿಚಯಿಸಿದ ವರ್ಷ 1958. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆ. ವೈಯಕ್ತಿಕ ಸಂದರ್ಶನ, ಇದಕ್ಕೆ ಉತ್ತರ ಅಧಿಕ ವೆಚ್ಚ. Q1, Q2, P25, P50 ಅಂತ ಇದೆ, ಇದಕ್ಕೆ ಉತ್ತರ ವಿಭಾಜಕ ಮೌಲ್ಯಗಳು. API
ಕೃಷಿ ಬೆಲೆ ಸೂಚ್ಯಂಕ, ಡ್ಯೂಸ್ಚೆ ಬ್ಯಾಂಕು, ಇದಕ್ಕೆ ಆನ್ಸರು ಜಾಗತಿಕ ಬೆಳವಣಿಗೆ ಕೇಂದ್ರಗಳು. ಕೊನೆಯದಾಗಿ ಸುವರ್ಣ ಕ್ರಾಂತಿ, ಇದು ಸಂಬಂಧಪಟ್ಟಿದ್ದು ಹಣ್ಣುಗಳಿಗಾಗಿರೋದ್ರಿಂದ ಹಣ್ಣುಗಳ ಉತ್ಪಾದನೆ. ನೆಕ್ಸ್ಟು 1 ಅಂಕದ 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. 5 ಪ್ರಶ್ನೆಗೂ ಕೂಡ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಮೊದಲ ಪ್ರಶ್ನೆ, ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದನ್ನು ಏನೆಂದು ಕರೆಯುತ್ತೇವೆ? ವಿತರಣೆ ಎಂದು ಕರೆಯುತ್ತೇವೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ, ಬಹುಲಕ ಅಂತ ಹೇಳಿದರೆ ಒಂದು ಮೌಲ್ಯ ಅತಿ ಹೆಚ್ಚು ಬಾರಿ ಅದು ಏನಾದರೂ ಪುನರಾವರ್ತಿತವಾದರೆ ಅದನ್ನು ನಾವು ಬಹುಲಕ ಅಂತ ಕರಿತೀವಿ. ಇಲ್ಲಿ ಇವರು ಕೊಟ್ಟಿರುವಂತಹ ದತ್ತಾಂಶಗಳಲ್ಲಿ 15 3 ಬಾರಿ ಪುನರಾವರ್ತಿತವಾಗಿರೋದ್ರಿಂದ ಬಹುಲಕದ ಮೌಲ್ಯ 15 ಆಗಿರುತ್ತೆ. ನೆಕ್ಸ್ಟು, ವಸಾಹತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದುಪಡಿಸಿತು ಅಂತ ಕೇಳಿದರೆ ಒಂದು ವಾಕ್ಯದಲ್ಲಿ ಬರೆದರೆ ಸಾಕು. ಕಾಲುವೆ ಸಾರಿಗೆ ರೈಲ್ವೆ ಸಾರಿಗೆಯೊಂದಿಗೆ ಸ್ಪರ್ಧೆ ನೀಡಲು ವಿಫಲವಾದುದರಿಂದ ಕಾಲುವೆ ಸಾರಿಗೆಯನ್ನು ರದ್ದುಪಡಿಸಿತು. ನೆಕ್ಸ್ಟು ಮುಂದಿನ ಪ್ರಶ್ನೆ, IBRDಯನ್ನು ವಿಸ್ತರಿಸಿ. IBRD ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಹಾಗೂ ಅಭಿವೃದ್ಧಿ ಬ್ಯಾಂಕ್. ನೆಕ್ಸ್ಟು 1 ಅಂಕದ ಕೊನೆ ಪ್ರಶ್ನೆ, ಶಿಶು ಮರಣ ದರದ ಅರ್ಥ ನೀಡಿ. ಶಿಶು ಮರಣ ದರದ ಅರ್ಥ, ಪ್ರತಿ 1000 ಜನನಕ್ಕೆ ಮರಣ ಹೊಂದುವ ಮಕ್ಕಳ ಸಂಖ್ಯೆಯನ್ನು ಶಿಶು ಮರಣ ದರ ಎನ್ನುವರು. ನೆಕ್ಸ್ಟು ಭಾಗ ಬಿಯಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕೇಳಿದರೆ, ಮೊದಲ ಪ್ರಶ್ನೆ, ದತ್ತಾಂಶಗಳ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ. ದತ್ತಾಂಶದ ವರ್ಗೀಕರಣದ ವಿಧಗಳು: ಪರಿಮಾಣಾತ್ಮಕ ವರ್ಗೀಕರಣ, ಗುಣಾತ್ಮಕ ವರ್ಗೀಕರಣ, ಭೌಗೋಳಿಕ ವರ್ಗೀಕರಣ, ಕಾಲಾನುಕ್ರಮ ವರ್ಗೀಕರಣ. ಹಾಗೂ ಇದೇ ಪಾಠದ ಮೇಲೆ 2 ಅಂಕದ ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ, ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ತಿಳಿಸಿ. ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆದಿದ್ದೀನಿ ನೋಡ್ಕೊಳ್ಳಿ. ವರ್ಗ ಮಧ್ಯಬಿಂದು ಈಕ್ವಲ್ ಟು L2 + L1 ಡಿವೈಡೆಡ್ ಬೈ 2. ವರ್ಗ ಮಧ್ಯಬಿಂದು ಈಸ್ ಈಕ್ವಲ್ ಟು ದ L2 + L1 ಡಿವೈಡೆಡ್ ಬೈ 2. ನೆಕ್ಸ್ಟು ಮುಂದಿನ ಪ್ರಶ್ನೆ, ಆರ್ನ ಬೆಲೆ 1 -1 ಮತ್ತು 0 ಆದಾಗ, ಆರ್ನ ಬೆಲೆಯು 1 -1 ಮತ್ತು 0 ಆದಾಗ ಅದರ ಅರ್ಥವನ್ನು ತಿಳಿಸಿ. ಸಹಸಂಬಂಧ ಅಧ್ಯಾಯದ ಮೇಲೆ ಕೇಳಿರುವಂತಹ 2 ಅಂಕದ ಒಂದು ಪ್ರಶ್ನೆ, ಆರ್ನ ಬೆಲೆ ಧನಾತ್ಮಕವಾಗಿದ್ದಾಗ ಅಂದರೆ 1, ಆರ್ ಈಕ್ವಲ್ +1 ಆದರೆ ಎರಡೂ ಚಲಕಗಳು ಪರಿಪೂರ್ಣ ಧನಾತ್ಮಕ ಸಹಸಂಬಂಧ ಹೊಂದಿವೆ. ಆರ್ ಈಕ್ವಲ್ಸ್ ಟು -1 ಆದರೆ ಎರಡೂ ಚಲಕಗಳು ಪರಿಪೂರ್ಣ ಋಣಾತ್ಮಕ ಸಹಸಂಬಂಧ ಹೊಂದಿವೆ. ಆರ್ನ ಬೆಲೆ 0 ಆದರೆ ಎರಡೂ ಚಲಕಗಳು ಸಹಸಂಬಂಧವನ್ನು ಹೊಂದಿಲ್ಲ. ಮುಂದಿನ ಪ್ರಶ್ನೆ, ಸಗಟು ಬೆಲೆ ಸೂಚ್ಯಾಂಕ ಎಂದರೇನು? ಅದರ ನ್ಯೂನತೆಗಳನ್ನು ಬರೆಯಿರಿ. ಸಗಟು ಮಾರಾಟದ ಬುಟ್ಟಿಯನ್ನು ಪ್ರತಿನಿಧಿಸುವ ಸರಕುಗಳ ಬೆಲೆಗಳನ್ನು ಆಧರಿಸಿ ರಚಿಸುವ ಸೂಚ್ಯಾಂಕಗಳೇ ಸಗಟು ಬೆಲೆ ಸೂಚ್ಯಾಂಕ. ನ್ಯೂನತೆಗಳು: ಇದು ಯಾವುದೇ ಅನುಭೋಗಿ ವರ್ಗವನ್ನು ಸೂಚಿಸುವುದಿಲ್ಲ. ಎರಡನೇದು, ಇದು ಸೇವೆಗಳನ್ನು, ಶುಲ್ಕವನ್ನು ಒಳಗೊಂಡಿರುವುದಿಲ್ಲ. 2 ಅಂಕದ ಕೊನೆ ಪ್ರಶ್ನೆ ಅಂತ ಹೇಳಿದರೆ, ನಿಮಗೆ 2 ಅಂಕವನ್ನು ಪಾರ್ಟ್ ಎ ಪಾರ್ಟ್ ಬಿ ಅಂತ ನಿಮಗೆ ಏನಿದೆ ಬುಕ್ಕಲ್ಲಿ ಆ ಪಾರ್ಟ್ ಎಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳನ್ನು ಒಂದು ಸಲ ಕೇಳ್ತಾರೆ, ಪಾರ್ಟ್ ಬಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಸಲ ಕೇಳ್ತಾರೆ. ಹಾಗಾಗಿ ಪಾರ್ಟ್ ಎಗೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ, ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಯಾವುದಾದರೂ 4 ಹಂತಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 4 ಹಂತಗಳು: ಮೊದಲ ಹಂತ ಸಮಸ್ಯೆ ಅಥವಾ ಅಧ್ಯಯನ ಪ್ರದೇಶವನ್ನು ಗುರುತಿಸುವುದು, ಎರಡನೇದು ಉದ್ದೇಶಿತ ಗುಂಪಿನ ಆಯ್ಕೆ, ಮೂರನೇದು ದತ್ತಾಂಶಗಳ ಸಂಗ್ರಹ, ನಾಲ್ಕನೇದು ದತ್ತಾಂಶಗಳ ಸಂಘಟನೆ ಮತ್ತು ನಿರೂಪಣೆ, ಐದನೇದು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ, ಆರನೇದು ಉಪಸಂಹಾರ. ಈ 6 ಪಾಯಿಂಟ್ಗಳು ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ನಿಮಗೇನಾದರೂ 1 ಅಂಕಕ್ಕೆ ಯೋಜನೆಯ ಅಭಿವೃದ್ಧಿಯಲ್ಲಿನ ಕೊನೆಯ ಹಂತವನ್ನು ತಿಳಿಸಿ ಅಥವಾ ಯೋಜನೆಯ ಅಭಿವೃದ್ಧಿಯಲ್ಲಿನ ಮೊದಲ ಹಂತವನ್ನು ತಿಳಿಸಿ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಟೋಟಲ್ ಆಗಿ 6 ಹಂತಗಳು ಏನು ಬರುತ್ತೆ ಆ 6 ಹಂತಗಳು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಭಾಗ ಬಿಗೆ ಸಂಬಂಧಪಟ್ಟ ಹಾಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರವು ಏಕೆ ಮಹತ್ವದ ಪಾತ್ರ ವಹಿಸಿತು? ಭಾರತದ ಆರ್ಥಿಕತೆ ಈ ಅಧ್ಯಾಯದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ. ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೇಕಾಗುವಷ್ಟು ಬಂಡವಾಳವನ್ನು ಭಾರತದ ಕೈಗಾರಿಕೋದ್ಯಮಿಗಳು ಹೊಂದಿರಲಿಲ್ಲ. ಬೃಹತ್ ಯೋಜನೆಗಳನ್ನು ಕೈಗೊಳ್ಳಲು ಕೈಗಾರಿಕೋದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವ ಮಾರುಕಟ್ಟೆಗಳಿರಲಿಲ್ಲ.
ಈ ಕಾರಣಕ್ಕಾಗಿ ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರವು ಮಹತ್ವದ ಪಾತ್ರವನ್ನು ವಹಿಸಿತು. ಮುಂದಿನ ಪ್ರಶ್ನೆ, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಏನಿದೆ ಈ ಅಧ್ಯಾಯದ ಮೇಲೆ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿದರೆ, ಮೊದಲನೇ ಪ್ರಶ್ನೆ ಉದಾರೀಕರಣದ 4 ಉದ್ದೇಶಗಳನ್ನು ತಿಳಿಸಿ, ಅದೇ ರೀತಿಯಾಗಿ ಹೊರಗುತ್ತಿಗೆಯ ಸೇವೆಗಳಾವುವು ಅಂತ ಕೇಳಿದರೆ, ಉದಾರೀಕರಣದ 4 ಉದ್ದೇಶಗಳು: ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡುವುದು, ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಮಾರುಕಟ್ಟೆ ನಿರ್ಧಾರಕ್ಕೆ ಅವಕಾಶ ಮಾಡಿಕೊಡುವುದು, ಅರ್ಥವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು, ಕೈಗಾರಿಕೆಗಳ ಮೇಲಿನ ನಿಯಂತ್ರಣವನ್ನು ತೊಡೆದು ಹಾಕುವುದು. ಇದೇ ಅಧ್ಯಾಯದ ಇನ್ನೊಂದು ಪ್ರಶ್ನೆ, ಹೊರಗುತ್ತಿಗೆಯ ಸೇವೆಗಳಾವುವು? ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು, ವಿವಿಧ ಸಂಸ್ಥೆಗಳ ದಾಖಲೆ ನಿರ್ಮಾಣ ಮತ್ತು ರಕ್ಷಣೆ, ಬ್ಯಾಂಕಿಂಗ್ ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು. ಮುಂದಿನ ಪ್ರಶ್ನೆ, ಆರೋಗ್ಯ ವೆಚ್ಚಗಳ ವಿವಿಧ ರೂಪಗಳಾವುವು? ಆರೋಗ್ಯ ವೆಚ್ಚಗಳ ವಿವಿಧ ರೂಪಗಳು: ಪ್ರತಿಬಂಧಕ ಔಷಧಿ, ನಿವಾರಕ ಔಷಧಿ, ಸಾಮಾಜಿಕ ಔಷಧಿ, ಶುದ್ಧ ಕುಡಿಯುವ ನೀರು, ಉತ್ತಮ ಶೌಚಾಲಯ ವ್ಯವಸ್ಥೆ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳನ್ನು ಹೆಸರಿಸಿ. ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳು: ವಾಣಿಜ್ಯ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್, ಸಹಕಾರಿ ಬ್ಯಾಂಕ್ಗಳು, ಭೂ ಅಭಿವೃದ್ಧಿ ಬ್ಯಾಂಕುಗಳು. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆ, ಸಾವಯವ ಬೇಸಾಯದ 2 ಲಾಭಗಳನ್ನು ತಿಳಿಸಿ. ಇದೇ ಅಧ್ಯಾಯದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿದರೆ, ಗ್ರಾಮೀಣಾಭಿವೃದ್ಧಿ ಏನಿದೆ ಇದ್ರ ಮೇಲೆ 2 ಅಂಕದ 2 ಪ್ರಶ್ನೆಗಳನ್ನ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಹೂಡಿಕೆ ಮೇಲೆ ಉತ್ತಮ ಗಳಿಕೆ ಒದಗಿಸುತ್ತದೆ, ರಫ್ತು ಮೂಲಕ ಅಧಿಕ ಆದಾಯ ಗಳಿಸುತ್ತದೆ. ಇದಿಷ್ಟು ಕೂಡ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಥಿಯರಿ ಕ್ವಶನ್ಸ್ಗಳೇನಿದೆ ಇದಕ್ಕೆ ಉತ್ತರಗಳು. ಈಗಾಗಲೇ ಹೇಳಿರುವಂತೆ ವಿಭಾಗ ಸಿ ಮತ್ತು ಡಿ ಯಲ್ಲಿ ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ, ಅದರಲ್ಲೂ ಬಹುಮುಖ್ಯವಾಗಿ ಪ್ರಾಬ್ಲಮ್ಮು ಮತ್ತು ರೇಖಾಚಿತ್ರಗಳನ್ನ ಏನು ಕೇಳಿದ್ದಾರೆ ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಈಸಿಯಾಗಿ ಕಲ್ತ್ಕೊಳ್ಬೇಕು, 6ಕ್ಕೆ 6 ಅಂಕ, 4ಕ್ಕೆ 4 ಅಂಕ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.